ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾಶಿ ದಿನದ ನಂತರ ನಾನು ನನ್ನ ಅಪ್ಪನ ಮನೆಗೆ ಹೊಂಟಿದ್ದೆ. ಇವತ್ತು ಸ್ವಲ್ಪ ಸ್ಪೆಷಲಾಗಿ ನಮ್ಮ ಭಾಷೆಯಲ್ಲೇ ಮಾತಾಡೋಣ, ಹವ್ಯಕ ಭಾಷೆಯಲ್ಲಿ ಹೇಳಿ ಅಂದ್ಕೊಂಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. 8 ದಿನ ಆಗೋಗಿತ್ತು ಅಪ್ಪನ ಮನೆಗೆ ಹೋಗಿ. ಸೊ ಹೋಗ್ತಾ ಇದ್ಯಾ, ನಂಗ್ಳದ್ದು ರಾಶಿ ದಿನ ಅಂದರೆ 8 ದಿನ ಅಷ್ಟೇ. ಎಂತಕ್ಕೆಂದ್ರೆ ನಂಗೆ ವಾರಕ್ಕೆ ಒಂದಿನ ಅಂತೂ ಹೋಗ್ತೀಯಾ, ಹತ್ರನೇ ಇದ್ದಿದ್ದಕ್ಕೆ. ಮತ್ತು ಸುಮ್ಮನೆ ಬೇಜಾರು ಬತ್ತು ಮೈತಿಲಿಗೆ ಕನಿಕಂಗೆ, ನನಗೆ ಎಸ್ಪೆಷಲಿ ಹೇಳಿ ವಾರಕ್ಕೆ ಒಂದಿನ ಅಂತೂ ಇದ್ದೇ ಇರ್ತು ನಂಗೆ ಅಪ್ಪನ ಮನೆ ಟ್ರಿಪ್ಪು. ಸ್ವಾರ್ಲೆ ಕುಡಿ ಕಟ್ನೇನೆ. ಹೌದು, ಸ್ವಾರ್ಲೆ ಕುಡಿ ಕಟ್ನೆ. ಮೊಮ್ಮಕ್ಕಳು ಬೈಂದಾಳೆ ಸ್ಪೆಷಲ್ ಸ್ವಾರ್ಲೆ ಕುಡಿ ಕಟ್ನೆ. ಮಳೆಗಾಲದಲ್ಲಿ ಸ್ಪೆಷಲ್ ಅಂದ್ರೆ ನಂಗಳ ಬದಿ ಕರೆಂಟ್ ಇಲ್ಲದೆ ಇಪ್ಪದು. ಸೊ ಇವತ್ತಂತೂ ಸ್ಪೆಷಲಾಗಿ ಸ್ವಲ್ಪ ಒರಳಲ್ಲಿ ಬೀಸಿದ್ದು ಊಟ ಮಾಡೋದು. ಅದೇನೋ ಒಂಥರ ಒರಳಲ್ಲಿ ಬೀಸಿದ್ದು ಊಟ ರುಚಿನೇ ರುಚಿ ಹೇಳಕ್ಕೂ. ಅಮ್ಮ ಇನ್ನೂ ಉದ್ದುದ್ದ ಲಿಸ್ಟ್ ಕೊಟ್ಟಿತ್ತು, ಅದನ್ನ ಮಾಡೋಣ ಇದನ್ನ ಮಾಡೋಣ ಹೇಳಿ. ಊಟ ಮಾಡಲು ಆಗ್ತಿಲ್ಲ, ಬೀಸಲು ಆಗ್ತಿಲ್ಲ. ಸಾಕೊಂಡು ನಾನೇ ಹೇಳಿ ಒಂದು 4 ಕಾಸಿಗೆ ಬಂದ್ ಮಾಡಿ ಆಯ್ತು. ಸೊ ಊಟ ಮಾಡವು ಎಲ್ಲ ರೆಡಿ ಆಗ್ತಾಯಿದ್ದು. ಅಪ್ಪ ಪ್ಯಾಟಿಗೆ ಹೋಯ್ದ, ಮನೆಯವರಂತೂ ಆಫೀಸಿಂದ ಬರೋವು, ಅವಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಅವು ಬಂದಮೇಲೆ ಊಟ ಮಾಡೋದೆಯ. ಮೈಥಿಲಿ, ಇವತ್ತು ಒಳ್ಳಲ್ಲಿ ಬೀಸಿದ ಆಸೆ, ನೀ ಎಷ್ಟು ಊಟ ಮಾಡ್ತೆ ಮೈಥಿಲಿ? ಭಾಳ ಟೇಸ್ಟ್ ಇರ್ತಿದೆ, ಭಾಳ ಟೇಸ್ಟ್ ಇರ್ತದೆ. ಹೌದಾ? ಹಂಗೆ ಮಾಡಿ, ಚಲೋ ಇತ್ತು. ಹಂಗಾರಿ ಎಂತೆಂತ ಹಸಿಗೆ ರೆಡಿ ಮಾಡಿದ್ಯಮ್ಮ? ಇವತ್ತು ಕುಂಬಳ ತಿರುಳು ಗೊಜ್ಜು, ಕಡೆಗೆ ಒಂದು ಕುಂಬಳಕಾಯಿ ಹುಳಿ, ಕಡೆಗೆ ಒಂದು ಮಾವಿನಕಾಯಿ ಹುಳಿ ಗೊಜ್ಜು, ಕಡೆಗೆ ಒಂದು ತಂಬಳಿ ಸೂಜಿ ಮೆಣಸಿನ್ಕಾಯಿ ತಂಬಳಿ. ಕಟ್ನೆ ಕ್ಯಾನ್ಸಲ್ ಹಂಗಾರೆ? ಕಟ್ನೆ ಕ್ಯಾನ್ಸಲ್. ಹಪ್ಳ ಗಿಪ್ಳ ಕರಿತೇ ಹಿಂಗೆ? ಕರಿಯೋದಿದ್ದು ಭರ್ಜರಿ ಊಟ ಹಂಗಾರೆ? ಭರ್ಜರಿ ಇಲ್ಲ, ಹಪ್ಳ ಒಂದೇ ಕರಿಯೋದು. ಮತ್ತೆ ನಮಗೆ ಮಳೆಗಾಲದಲ್ಲಿ ಅದೇ ಭರ್ಜರಿ ಸೈಯಲ್ಲ. ನನ್ನ ಮಕ್ಕಳಿಗಂತೂ ನಾ ಕರೆಕ್ಟ್ 1 ಗಂಟೆಗೆ ಊಟ, ಮಧ್ಯಾಹ್ನ, ರಾತ್ರಿ 8 ಗಂಟೆಗೆ ಊಟ, ಹಿಂಗೆ ಮಾಡಿಟ್ಬಿಟ್ಟಿದ್ದೆ. ಕನ್ನಿಕ ಅಂತೂ ಎಂತೂ ಊಟ ಮಾಡ್ತಿಲ್ಲ, ಎಂತೂ ಎಕ್ಸ್ಟ್ರಾ ತಿಂತೂ ಇಲ್ಲ. 1-2 ತುತ್ತು ಅನ್ನದಗಳು ತಿಂದ್ರೆ ಅದ್ರ ಊಟನೇ ಮುಗ್ದತ್ತು ಹೇಳಕ್ಕೂ. ಎಲ್ಲ ತಾನೇ ತಿನ್ನವು, ತಾನೇ ಮಾಡವು ಹೇಳೋದ್ರ ಹಠ. ಸೊ ಒಂದೊಂದೇ ಅಗಳು ಅದ್ರ ಕೈಲಿಟ್ರೆ ಅದು ನೆಕ್ತು, ಅದೇ ಅದರ ದೊಡ್ಡ ಊಟ ಹೇಳಕ್ಕೂ. ಮೈಥಿಲಿ ಸಣ್ಣ ಕಿರಕಿರೆ ಒಂದು ಸ್ವಲ್ಪ ಹಣ್ಣಾರು ತಿಂತಿತ್ತು, ಸೇಬು ಮೂಸಂಬಿಳಲ್ಲವ. ಕನ್ನಿಕ ಮಾತ್ರ ಏನೇನು ತಿಂತಿಲ್ಲ, ಬರೀ ಅನ್ನ ಒಂದೆಯ. ಇನ್ನು ಫೀಡಿಂಗ್ ಬಿಡಿಸಿದ್ಮೇಲೆ ನೋಡವು ಎಂಥ ಊಟ ಮಾಡ್ತಾ ಏನು ಹೇಳಿ. ಈಗಂತೂ ಏನೂ ಊಟ ಮಾಡ್ತಾಯಿಲ್ಲ. ಮಕ್ಕಳು ಸರಿ ಊಟ ಮಾಡಿಬಿಟ್ರೆ ನಮ್ಗೆ ಅದ್ರಕ್ಕಿಂತ ಖುಷಿ ಇನ್ನೆಂತೂ ಇರ್ತಿಲ್ಲ. ನನಗೆ ಮೈಥಿಲಿ ಅಂತೂ ಅದರಲ್ಲಿ ಎಂಥದ್ದು ರಗಳೆ ಇದುವರೆಗೂ ಕೊಟ್ಟಿದ್ದಿಲ್ಲ ಪಾಪ. ಚಲೋ ಕುಚ್ಚಗಾಯಿ ಬೂದ್ಗೊಜ್ಜು ಹುಳಿಗೊಜ್ಜು ಹಿಂಗಿದ್ದಿದ್ಬಿಟ್ರಂತೂ ಊಟ ಮಾಡ್ತು. ಕನ್ನಿಕ ನೋಡವು ಇನ್ನೆಂಥದ್ದು ಹುಳಿ. ಇಲ್ಲಿ ಎಂತೆಂತ ಸಿದ್ದು ಹೇಳು ಮಗ, ಇದೆಂಥದ್ದು? ಯಾರಿಗೆ ಇದು? ಎಂಥ ಸ್ಪೆಷಲ್ ಹೇಳು ಇದು? ಅಲ್ಲ, ಸ್ವಲ್ಪ ಖಾರ ಅದಾ ಇದು? ಅದು ಯಾರಿಗೆ? ಎಂತ ಇರ್ತಿದು? ವೆರಿ ಗುಡ್. ಎಂತ ಇರ್ತು? ಇದು ಯಾರಿಗೆ? ಹಾಂ, ಯಾರಿಗೆ? ಅದೆಂತ ಸ್ಪೆಷಲ್ಲು? ಶೀಯ ಪ್ಲಸ್ ಖಾರ ಅಲ್ದ? ಇದೆಂತು ಮಗನೇ? ಹಾಂ, ಎಂತ್ರದ್ದು ಪುಟ್ಟು? ಹಾಲು ಕುಂಬಳಕಾಯಿ. ವೆರಿ ಗುಡ್. ಇದೆಂಥದ್ದು? ಎಂತ್ರ ತಂಬಳಿ? ಸೂಜಿ ಮೆಣಸಿನ್ಕಾಯಿ. ಯಾರಿಗೆ? ಅಪ್ಪಯ್ಯನ ಫೇವ್ರೇಟ್. ಆ್ಯಂಡ್ ದಿಸ್ ಈಸ್ ಹಾಂ, ಎಂತ್ರ ಹುಳಿ? ಕುಂಬಳಕಾಯಿ. ಎಸ್, ಅದು ಅಮ್ಮಮ್ಮನ ಫೇವ್ರೇಟ್. ಅದೆಂತಕ್ಕೆ? ಹಸಿದೇ ತಿಂತೆ ಇಲ್ಲ. ಹಪ್ಪಳ ಮತ್ತು ಸಣ್ಗೆ ಮೆಣಸು ರೆಡಿ ಆಗ್ತಾಯಿದ್ದು, ಹೊರಗಡೆ ಮಳೆ ಬರ್ತಾಯಿದ್ದು. ಭರ್ಜರಿ ಊಟ ಮಾಡೋಣ? ಎಸ್ ಹೇಳು. ಡನ್. ಹೊಯ್, ಎಂತಂಗೆ ಯಾಕೆ ಹೇಳಿದ್ಯೋ? ಹಾಂ, ಹೊರಗೆ ಮಳೆ ಬರ್ತಾಯಿದ್ದು, ಇಲ್ಲಿ ಮಳೆ ಬರ್ತಾ ಇಲ್ಲ. ಹೊರಗೆ ಬರ್ತಾಯಿದ್ದು, ಇಲ್ಲಿ ಬರ್ತಾಯಿದ್ದು. ಅಪ್ಪ, ಅಮ್ಮ,
ಮಸ್ತ್ ಹುಳಿಗೊಜ್ಜು ನಂಗೆ ನಿಂಗೆ ನಾನು ರೀ ಮೈಥಿಲಿ. ಇವತ್ತಂತೂ ಮಸ್ತ್ ಮಳೆ ಅಂದ್ರೆ ಮಳೆ. ಈ ಮಳೆ ಸೌಂಡ್ ಕೇಳಲೇ ಒಂಥರ ಖುಷಿ. ಮಸ್ತಾಗಿ ಊಟ ಮಾಡ್ಕೊಂಡು ಕುಂತಾತು. ಚಲೋ ಮಳೆಗಾಲ ಅಂದ್ರಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅವಾಗೆಲ್ಲ ಕಾಲೇಜಿಗೆ ಒಪ್ಪಲ್ಲಿ ಹಿಡಿದ್ರು ಹಂಗೆ ಮಳೆ ಜಾಸ್ತಿ ಬಂದಂದ್ರೆ ಅವತ್ತು ನಾ ರಜೆಕ್ಕೆ ಕುಂತ್ಬಿಡ್ತಿದ್ವಿ. ಈಗೂ ಆ ಮಳೆ ಎಲ್ಲ ಬರ್ತಾಯಿದ್ದು ಅಂದರೆ ನಂಗೆ ಮನೆಯಿಂದ ಹೊರ ಬೀಳಲೇ ಬೇಜಾರು. ಆರಾಮು ಇಂಥವ್ರು ಒಂದಿಷ್ಟು ಕರ್ದಿದ್ದು ಮಾಡ್ಕೊಂಡು ಒಂದು ದೊಡ್ಡ ಚೊಂಬಲ್ಲಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಸ್ವರ್ಗ. ಇಲ್ಲೇ ಸ್ವರ್ಗ ಹೇಳಕ್ಕು. ಅದೇ ನಾನು ಮೈತ್ರಿ ಅಂತ ಹೇಳ್ತಾ ಇರ್ತೆ. ಈ ಊರು ಬದಿ ಮಾವಿನಕಾಯಿ ಗೊಜ್ಜು, ಹಲಸಿನ ಹಣ್ಣಿನ ಕಡುಬು ಇದೆಲ್ಲ ನನಗಂತೂ ₹1,00,00,000 ಕೊಟ್ಟರು ಅದ್ರ ಮುಂದೆಲ್ಲ ಎಂಥದ್ದು ಅಲ್ಲ ಹೇಳ್ತಿದ್ದೆ ನಾನು ಮೈತ್ರಿ ಕಣ್ಣು ನಂಗೆ ಸರಿಯಾಗಿದ್ದ ಹೇಳಕ್ಕು. ಹಲಸಿನಕಾಯಿ ಹಪ್ಪಳ, ಹಲಸಿನಕಾಯಿ ಕಲಿಸಿ ಮಾವಿನಕಾಯಿ ಎಲ್ಲ ಒಟ್ಟು ಬರ್ತಿತ್ತು. ಕುಚ್ಚಿಕಾಯಿ ಉಪ್ಪಿನಕಾಯಿ ಹಿಂಗೆ ನಂಗಕ್ಕಂತೂ ಇದ್ರ ಮುಂದೆ ಎಂಥದ್ದು ಇಲ್ಲ. ನಮ್ಮದು ಜೀವನ ಹೇಳಕ್ಕು. ಅದು ಬಿಟ್ಟು ಹುಡ್ರ ಆಟ ಪಾಠನೂ ಹಾಕ್ಬಿಟ್ಟು ಹೀಗೆ ಜೀವನ ಮಾಡೋದು. ನಂಗಂತೂ ದೇವ್ರನ್ನ ಕೇಳ್ದೇ ನನಗೆಲ್ಲದು ಕೊಟ್ಟಿದ್ದ. ನಮ್ಮ ಕೈಲಾದಷ್ಟು ದೇವರಿಗೂ ಸೇವೆ ಮಾಡ್ಕೊತಾ ಎಷ್ಟಿದ್ದ ಅಷ್ಟರಲ್ಲೇ ಖುಷಿ ಪಡೋವು. ಇನ್ನೂ ಬೇಕು ಹೇಳಂತ ಅಥವಾ ಬೇರೆಯವ್ರನ್ನ ನೋಡ್ಕೊಂಡು ಕಾಂಪಿಟೇಷನ್ ಮಾಡೋಂಥ ಜನನೇ ನಾನಲ್ಲ ಹೇಳಕ್ಕು. ಎಷ್ಟಿದ್ದ ಅಷ್ಟರಲ್ಲಿ ಖುಷಿ ಪಡ್ತಿ. ನನಗಂತೂ ಎಲ್ಲದೂ ಕೊಟ್ಟಿದ್ದೆ, ಯಾವುದೂ ಇಲ್ಲ ಹೇಳೋದಿಲ್ಲ. ಸೊ ಹಾಗಾಗಿ ಬೇರೆಯವ್ಕಂತೂ ಕಂಪೇರ್ ಮಾಡ್ಕೊತನೇ ಇಲ್ಲ. ನಮಗಿಂತ ಕಮ್ಮಿ ಇದ್ದವ್ರು ನೋಡಿ ಖುಷಿ ಪಡ್ತೀನಿ. ಅವ್ಕೆ ಪಾಪ ನಮಗಿಂತನೂ ಕಮ್ಮಿ ಇದ್ದು ನಾನೇ ಪುಣ್ಯ ಮಾಡಿದ್ದು. ನನಗೆ ಜಾಸ್ತಿ ಏನೇನೋ ಕೊಟ್ಟಿದ್ದ ದೇವ್ರೊಳು ಅನ್ಕತಿ ಬಿಟ್ಟರೆ ನನಗೆ ಇನ್ನೇನೂ ಇಲ್ಲ. ದೇವರು ಅಷ್ಟೇ ನನಗೆ ಆರೋಗ್ಯವನ್ನು ಕೊಟ್ಬಿಡಪ್ಪ ದೇವ್ರು ಹೇಳೇ ನಾನು ಕೇಳ್ಕೊತಿ. ಸೊ ಜೀವನ ಅಂತೂ ಚಲೋ ಇದ್ದು ಹೀಗೆ ಮುನ್ನರ್ಸ್ಕೊಂಡು ಹೋಗೋವು. ಹೀಗೆ ಮಳೆಗಾಲ ಕಳ್ಕೋತಾ ಉಪನ ಕಡಲೆ ಹುಳಿ ಎಲ್ಲ ತಿನ್ಕೊಂಡು. ಇವತ್ತು ಅಪ್ಪ ಪ್ಯಾಟಿಗೆ ಹೋಗಿದ್ದ. ನನಗೂ ಕಡಲೆ ತಗೊಬಂದು ಕೊಡಪ್ಪ ಹೇಳಿದ್ದಿ. ಸೊ ನನಗೂ ಒಂದು ₹100 ಕಡಲೆ ತಂದು ಕೊಟ್ಟಿದ್ದ. ಕಡಲೆ ಹೆಚ್ಚಿ ನೀರಿಗೆ ಹಾಕಿ ನಂಗೆ ಮನೆಗೆ ಬಂದ್ಬಿಟ್ಟೆ. ಇಷ್ಟೇ ವ್ಲಾಗ್ ಮಾಡಿದ್ದಿ ಇವತ್ತು. ಅಪ್ಪ ಕಡಲೆ ರೇಟ್ ಹೆಂಗ? ಓಹೋ ಕಡೆಗೆ ಆ್ಯಕ್ಚುಲಿ ನಂಗೆ ಅಲ್ಲಿಂದ ಸಿದ್ದಾಪುರದ ಶಂಕರ ಮಠದಲ್ಲಿ ನಡೆಯೋ ಹಲಸಿನ ಮೇಳಕ್ಕೆ ಬಂದ್ಬಿಟ್ಯ. ಅಲ್ಲಿ ನಂಗೆ ಸಿಕ್ಕಾಪಟ್ಟೆ ವೀಡಿಯೋ ಮಾಡಲೆಲ್ಲ ಆಯ್ದಿಲ್ಲ. ಒಂದು ಸ್ವಲ್ಪ ನೋಡ್ಕೊಂಡು ರಶ್ ಇತ್ತು ಸಿಕ್ಕಾಪಟ್ಟೆ. ಮಳೆನೂ ಸಿಕ್ಕಾಪಟ್ಟೆ ಹೋಯ್ತಾಯಿತ್ತು. ಕನ್ನಿಕನೂ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿತ್ತು ಹೇಳಿ ಹಾಗೆ ಒಂಚೂರು ಓಡಾಡ್ಕೆ ಬಂದ್ಬಿಟ್ಯ. ಚಲೋ ಇತ್ತು ಹಲಸಿನ ಹಣ್ಣಿನ ಮೇಳ. 3, 4, 5 ನಂಗೆ ಶನಿವಾರ ಹೋಗಿದ್ಯಾ, ಭಾನುವಾರ ಕೂಡ ಇದ್ದು. ಸಾಧ್ಯ ಆದರೆ ಹೋಗಿ ಬನ್ನಿ. ಇವತ್ತೇ ಲಾಸ್ಟು ಭಾನುವಾರ. ಸೊ ಎಲ್ಲ ಹೋಗಿ ಬನ್ನಿ. ಓಕೆ ಚಲೋ ಇದ್ದು. ಇದೊಂದು ಬುಕ್ ಕೊಟ್ಟಿದ್ದಿದ್ದ, ಇದರಲ್ಲಿ ಮ್ಯಾಜಿಕ್ ಬುಕ್ ಅಂತ. ಕಲರೆಲ್ಲ ಹೋಗ್ತೇಳಿ ಬಟ್ ಅಷ್ಟು ಕ್ಲಿಯರಾಗಿ ಹೋಯ್ದಿಲ್ಲ. ಅದು ಎಂತ ಹಾಕ್ಕೊಂಡು ಒರೆಸಿದ್ವಿ ನಾವು, ಅಷ್ಟು ಕ್ಲಿಯರಾಗಿ ಹೋಯ್ದಿಲ್ಲಪ್ಪ. ಎಲ್ಲದು ಹಂಗೆ ಅಂಗಡಿಲಿ ನೋಡೋಕೆ ಚಲೋ ಇರ್ತು. ಮನೆಗೆ ತಂದ ತಕ್ಷಣ ಹಿಂಗೆ ಆಗ್ತು. ಇಟ್ಸ್ ಓಕೆ. ಏನೋ ಒಂದು ಹುಡ್ರ ಆಟ ಕೇಳಿ ತಂದಾತು. ಮೈಥಿಲಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಂಗಕ್ಕೂ ಬೇಕಾಗಿದ್ದದೇ ಆಗಿತ್ತು. ಸೊ ಅದಕ್ಕೊಂದು ಹಿಡ್ಸ್ಕೊಂಡು ಬಂದಾತು. ನಿಂಗವು ಸಾಧ್ಯ ಆದರೆ ಇವತ್ತು ಹೋಗಿ ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನು ನೋಡ್ತಾಯಿರಿ. ಎಲ್ಲರೂ ವೀಡಿಯೋದ ಬಗ್ಗೆ ತುಂಬ ರೆಸ್ಪಾನ್ಸ್ ಮಾಡ್ತಾಯಿದ್ದಿ. ಹಾಗೆ ವೀಡಿಯೋ ಮಾಡಾಕಿ ಹೇಳ್ತಾ ಇರ್ತಿ. ನನ್ನ ಹತ್ರನೇ ಆಗ್ತಾಯಿಲ್ಲ. ಸೊ ಸಾಧ್ಯ ಆದಷ್ಟು ವೀಡಿಯೋಗಳನ್ನು ಹಾಕ್ತಿ. ವೀಡಿಯೋ ಲೈಕ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ. ಬಾಯ್.